ಅಲ್ಲ ಗುರು, ಯಾವ ಗ್ಯಾಪಲ್ಲಿ ಒಂದ್ ತಿಂಗಳು ರಪ್ಪ ನಂಗೆ ಪಾಸ್ ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಆಯ್ತು, ಆಮೇಲೆ ನಿನ್ನೆ ಮೊನ್ನೆ ವಿಡಿಯೋ ಮಾಡ್ದಂಗಿದೆ. ಇನ್ನೇನು ಫೆಬ್ರವರಿ 7 ಇಂದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ತಿಂಗಳು ಒಳ್ಳೆ ಮಸ್ತ್ ಮಜಾ ಮಾಡ್ಬಿಡು ಅಂತ ರೀಸೆಂಟ್ ಆಗಿ ವಿಡಿಯೋ ಮಾಡ್ದಂಗಿದೆ. ಆಗ್ಲೇ ನೋಡಿದ್ವಿ ಅಂದ್ರೆ ಸೆಮಿಫೈನಲ್ಗೆ ಬಂದು ನಿಂತ್ಕೊಂಡಿದೀವಿ. ಇನ್ನೇನು 2 ಸೆಮಿಫೈನಲ್ ಮುಗ್ದು ಫೈನಲ್ ಆಯ್ತು ಅಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಮುಗ್ದೋಯ್ತು. ಮತ್ತೆ ಇಂಥ ಮ್ಯಾಚಸ್ ನೋಡ್ಬೇಕು ಅಂದ್ರೆ 2 ವರ್ಷ ವೆಯ್ಟ್ ಮಾಡ್ಬೇಕಲ್ಲ ಗುರು. ಎಷ್ಟೆಷ್ಟು ಬೇಗ ಕಳೆದೋಗ್ತಿದೆ ಅಂದ್ರೆ ದಿನಗಳು ಗೊತ್ತಾಗ್ತಾನೆ ಇಲ್ಲ ಅತ್ಲಾಗೆ. ಈಗ ಫೈನಲ್ಗೆ ಸೆಮಿಫೈನಲ್ಗೆ ಬಂದು ನಿಂತ್ಕೊಂಡಿದ್ದೀವಿ. 2 ಸೆಮಿಫೈನಲ್ ಕೂಡ ಆಗ್ತದೆ. ನಾಳೆ ಫಸ್ಟ್ ಸೆಮಿಫೈನಲ್ ಆಗ್ತದೆ ಮಾರ್ಚ್ 4ಕ್ಕೆ. ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಫಸ್ಟ್ ಸೆಮಿಫೈನಲ್ ಆಗುತ್ತೆ. ಅದಾದಮೇಲೆ ಮಾರ್ಚ್ 5ಕ್ಕೆ ಇಂಗ್ಲೆಂಡ್ ಮತ್ತು ನಮ್ಮ ಟೀಮ್ ಇಂಡಿಯಾದ ಸೆಮಿಫೈನಲ್ ಕೂಡ ಇರುವಂಥದ್ದು. ಅಲ್ಲಿ ವಿನ್ ಆದ್ರು ಅಂದರೆ ಡೈರೆಕ್ಟಾಗಿ ಫೈನಲ್ಗೆ ಕೂಡ ಹೋಗ್ಬಿಡ್ತಾರೆ. ಸೊ ನಿಮಗೆ ಎಲ್ಲ ಒಂದು ಡೌಟ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇನ್ ಕೇಸ್ ಸೆಮಿಫೈನಲಲ್ಲಿ ಮಳೆ ಬಂದುಬಿಡ್ತು ಅಂದರೆ ಏನೇನು ಗೊತ್ತಲ್ಲ, ವೆದರಿಂದ ಹೇಳಂಗೆ ಎಲ್ಲ ಯಾವ್ಯಾವ ಮಳೆ ಗಿಳೆ ಬಂದುಬಿಡ್ತು ಅಂದರೆ ಮ್ಯಾಚ್ ನಿಲ್ಲಿಸ್ತಾರ, ಇಲ್ಲಾಂದರೆ ಇನ್ನೊಂದು ಮ್ಯಾಚ್ ನಡೆಸ್ತಾರ, ಇಲ್ಲಾಂದರೆ ಫೈನಲ್ಗೆ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂತ ಒಂದು ಡೌಟ್ ಕೂಡ ಇರುತ್ತೆ. ಅದಾದಮೇಲೆ ಇಂಗ್ಲೆಂಡ್ ಮತ್ತು ಇಂಡಿಯಾದಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಇದೆ, ಅದಾದಮೇಲೆ ಯಾವ ಟೀಮ್ ಫೈನಲ್ಗೆ ಹೋಗ್ಬೋದು ಅಂತ ನೀವೆಲ್ಲ ಒಂದು ಹಾಗೆ ಮೈಂಡಲ್ಲೇ ಲೆಕ್ಕಾಚಾರ ಹಾಕ್ತಾ ಇರ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಅದನ್ನ ಕ್ಲಿಯರ್ ಕೂಡ ಮಾಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ, ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ವಿಡಿಯೋಸ್ಗಳನ್ನ ಮುಂದೆ ನೋಡ್ತಾ ಇರಬಹುದು ಗುರು. ನಿಮ್ಮದೇ ಮುಂದೆ ನೋಡಕ್ಕೆ ಹೋಗ್ಬೇಡಿ. ಇನ್ನೂ ಏನು ಯೋಚನೆ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಒಂದು ಲೈಕನ್ನ. ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಇದ್ರ ಬಗ್ಗೆ ಇನ್ನೊಂದು ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಂಗ್ಲೆಂಡ್ ಮತ್ತು ಇಂಡಿಯಾದ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಾದಮೇಲೆ ನಮ್ಮ ಈ ಮ್ಯಾಚ್ ನಡೀತಿರೋದೇ ಮುಂಬೈ ವಾಂಖೆಡೆ ಸ್ಟೇಡಿಯಮಲ್ಲಿ. ವಾಂಖೆಡೆ ಸ್ಟೇಡಿಯಂ ಅಂದರೆ ಗೊತ್ತಾಗ್ಬಿಡ್ತಾ ಗುರು, ಇದು ಬ್ಯಾಟಿಂಗ್ ಪಿಚ್ ಕೂಡ ಆಗಿರೋದ್ರಿಂದ ಹುಚ್ಚು ನಾಯಿ ಹೊಡೆದಂಗೆ ಹೊಡಿಬೋದು. ಇಲ್ಲಿ 2 ಕಡೆ ಕೂಡ ಅಂಥ ಪ್ಲೇಯರ್ಸ್ಗಳು ಕೂಡ ಇರುವಂಥದ್ದು. ಇಂಗ್ಲೆಂಡ್ ಕಡೆಯಿಂದ ಹ್ಯಾರಿ ಬ್ರೂಕು, ಫಿಲಿಪ್ ಸಾಲ್ಟು, ಅದಾದಮೇಲೆ ಜೋಸ್ ಬಟ್ಲರು. ಸೊ ಗೊತ್ತಲ್ಲ, ಜೋಸ್ ಬಟ್ಲರ್ ಮತ್ತು ಫಿಲಿಪ್ ಸಾಲ್ಟ್ ಯಾಕೋ ಲಾಸ್ಟ್ ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಕೂಡ ಆಗ್ತಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ನೋಡ್ಬೇಕು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದಮೇಲೆ ಇಂಡಿಯನ್ ಟೀಮಲ್ಲಿ ಕೂಡ ಅಷ್ಟೇ ಅಭಿಷೇಕ್ ಶರ್ಮಾ ಒಂದು ಮ್ಯಾಚಲ್ಲಿ ಆಡಿದ್ರು, ಸಖತ್ತಾಗಿ ಆಡ್ಕೊಟ್ರು. ಅದಾದಮೇಲೆ ಲಾಸ್ಟ್ ಮ್ಯಾಚ್ ಯಾಕೋ ವೆಸ್ಟ್ ಇಂಡೀಸ್ ಮೇಲೆ ಮತ್ತೆ ಫ್ಲಾಪ್ ಕೂಡ ಆದರು. ಇಶಾನ್ ಕಿಶನ್ ಕೂಡ ಫ್ಲಾಪ್ ಆದರು. ಆಗ ಸಂಜು ಸ್ಯಾಮ್ಸನ್ ಆಡೋಲ್ಲ ಅಂತ ಅನ್ಕೊಂಡಿದ್ವಿ. ಅವರು ನೆಕ್ಸ್ಟ್ ಲೆವೆಲಲ್ಲಿ ಫಾರ್ಮ್ಗೆ ಕೂಡ ಬಂದಿದ್ದು. 97 ರನ್ ಹೊಡೆಯೋದ್ರ ಮೂಲಕ ಎಲ್ಲರನ್ನೂ ಒಂದ್ಸಲಿ ದಂಗ್ ಮಾಡಿಬಿಟ್ರು. ಸೊ ಇದೇ ಫಾರ್ಮನ್ನ ನೆಕ್ಸ್ಟ್ ಸೆಮಿಫೈನಲ್ಲೇ ಕಂಟಿನ್ಯೂ ಮಾಡಿದ್ರು ಅಂದ್ರೆ ಎಲ್ಲರೂ ಎದ್ದೇ ಹ್ಯಾಟ್ಸ್ ಆಫ್ ಹೊಡೆದು ಬಿಡ್ತಾರೆ ಮಾತ್ರ. ಅದಾದ್ಮೇಲೆ ಈಗ ನಿಮಗೆಲ್ಲ ಕಾಮನ್ ಆಗಿ ಒಂದು ಡೌಟ್ ಏನಂದ್ರೆ, ಈಗ ಮಳೆಗಳೇ ಬಂದ್ಬಿಡ್ತಪ್ಪ. ಈಗ ಮುಂಬೈ ಅಂತ ವೆದರ್ ರಿಪೋರ್ಟ್ ಏನಂತ ಕಾಣಲಿಲ್ಲ, ಬಟ್ ವೆದರ್ ಅಂತ ಹೇಳಂಗಿಲ್ಲ ಗುರು. ಈಗ ವಿಡಿಯೋ ಮಾಡಿರ್ತೀನ, ಇನ್ನೊಂದು ಗಂಟೆ ಇಲ್ಲಾಂದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಇಲ್ಲ ನಾಳೆ ಅಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ಬಂತು. ಇದೊಂಥರ ವೆದರಿಂದ ಹೇಳಂಗಿಲ್ಲ, ನಿಮಗೆ ಗೊತ್ತಲ್ಲ, ಒಂಥರ ಇಸ್ಪೀಟ್ ಆಡುತ್ತೆ ನಮ್ಮ ಜೊತೆ, ಬರುತ್ತೆ ಬರಲ್ಲ ಆ ಥರ. ಸೊ ಹಾಗಾಗಿ ಈಗ ನಾನು ವಿಡಿಯೋ ಮಾಡ್ಬೇಕಾದ್ರೆ ರಿಪೋರ್ಟ್ ಇರೋ ಪ್ರಕಾರ ಯಾವುದೇ ರೀತಿ ಮಳೆ ಬರೋ ಮುನ್ಸೂಚನೆ ಇಲ್ಲ. ಇನ್ ಕೇಸ್ ಮಳೆ ಬಂದ್ಬಿಡ್ತು ಅಂದರೆ ಏನಾಗುತ್ತೆ ಅಂತ ನಿಮಗೆ ಒಂದು ಡೌಟ್ ಕೂಡ ಇರುತ್ತೆ. ಏನಾಗುತ್ತೆ ಅಂದರೆ ಅವತ್ತು ಮ್ಯಾಚನ್ನು ಸ್ಟಾಪ್ ಮಾಡ್ತಾರೆ, ಅಂದರೆ ಮಾರ್ಚ್ 5ನೇ ತಾರೀಕು ಮ್ಯಾಚನ್ನು ಸ್ಟಾಪ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ರಿಸರ್ವ್ ಡೇ ಅಂತ ಕೂಡ ಅದಕ್ಕೆ ಅಂತಾನೆ ಇಟ್ಟಿರ್ತಾರೆ. ಅಂದರೆ ಇನ್ ಕೇಸ್ ಮಳೆ ಬಂದಿಲ್ಲ ಅಂದರೆ ಬೇರೆ ಏನಕ್ಕಾದ್ರೂ ಮ್ಯಾಚ್ ಆಡ್ಸೋಕೆ ಆಗಲಿಲ್ಲ ಅಂದ್ಕೊಳ್ಳಿ, ಅವತ್ತು ಇನ್ನೊಂದು ದಿವಸನೇ ಅಂತಾನೆ ಒಂದು ಡೇನ ಕೂಡ ಇಟ್ಟಿರ್ತಾರೆ. ಸೊ ಆ ದಿವಸ ಮ್ಯಾಚನ್ನು ಕಂಡಕ್ಟ್ ಕೂಡ ಮಾಡುವಂಥದ್ದು. ಇನ್ ಕೇಸ್ ಅವಾಗಲೂ ಕೂಡ ಮ್ಯಾಚ್ ಮಾಡೋಕ್ಕಾಗಲಿಲ್ಲ ಅಂದರೆ ಈಗ ಗ್ರೂಪ್ ಬಿ ಕಡೆಯಿಂದ ಇಂಗ್ಲೆಂಡ್ ಟಾಪಲ್ಲಿ ಕೂಡ ಇದೆಯಲ್ಲ, ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಆಗುತ್ತೆ. ಅವಾಗ ಇಲ್ಲಿ ಇಂಡಿಯಾಗೆ ತುಂಬ ದೊಡ್ಡ ಹೊಡೆತ ಕೂಡ ಬೀಳುವಂಥದ್ದು. ಅದೇ ರೀತಿಯಾಗಿ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡಲ್ಲಿ ಕೂಡ ಅಷ್ಟೇ. ಇನ್ ಕೇಸ್ ನಾಳೆ ಮಳೆ ಬಂತು ಅಂದ್ಕೊಳ್ಳಿ, ಅವಾಗ ಸೌತ್ ಆಫ್ರಿಕಾ ಡೈರೆಕ್ಟಾಗಿ ಎಂಟರ್ ಕೂಡ ಆಗುತ್ತೆ ಫೈನಲ್ಗೆ. ನ್ಯೂಜಿಲೆಂಡಲ್ಲಿ ವಾಪಸ್ ಮನೆಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಆ ಥರ ಆಗಲ್ಲ. 2 ಸೆಮಿಫೈನಲ್ ಕೂಡ ಅಷ್ಟೇ ಆರಾಮಾಗಿ ನಡೆಯುತ್ತೆ. 2 ಕಡೆ ಕೂಡ ಅಷ್ಟೇ ಯಾವುದೇ ರೀತಿಯ ವೆದರ್ ರಿಪೋರ್ಟು ತುಂಬ ಖರಾಬಾಗಿಲ್ಲ, ಆರಾಮಾಗಿ ಮ್ಯಾಚ್ ನಡೆಯುತ್ತೆ. ಸೆಮಿಫೈನಲ್ ಕೂಡ ಆಗುತ್ತೆ. ಸೊ ಅಲ್ಲಿ ಯಾರು ವಿನ್ ಆಗ್ತಾರೆ ಡೈರೆಕ್ಟಾಗಿ ಇಲ್ಲಿ ಸೆಮಿಫೈನಲ್ಗೆ ಎಂಟ್ರಿ ಕೂಡ ಫೈನಲ್ಗೆ ಎಂಟ್ರಿ ಕೂಡ ಆಗುವಂಥದ್ದು. ಇನ್ ಕೇಸ್ ಮಳೆ ಬಂತು ಅಂದರೆ ಅದೇ ಹೇಳಿದ್ನಲ್ಲ, ಗ್ರೂಪ್ ಎ ಇಂದ ಸೌತ್ ಆಫ್ರಿಕಾ ಟಾಪಲ್ಲಿ ಇದೆ, ಗ್ರೂಪ್ ಬಿ ಇಂದ ಇಂಗ್ಲೆಂಡ್ ಟಾಪಲ್ಲಿ ಇದೆ. ಸೊ ಅವರಿಬ್ಬರು ಡೈರೆಕ್ಟ್ಗೆ ಫೈನಲ್ಗೆ ಇಲ್ಲಿ ಹೋಗ್ಬಿಡ್ತಾರೆ. ಮತ್ತೆ ಇಂಗ್ಲೆಂಡ್ ಮತ್ತೆ ಇಂಡಿಯಾ ಇದು 3ನೇ ಸಲ ಸೆಮಿಫೈನಲ್ಗೆ ಬರ್ತಾ ಇರುವಂಥದ್ದು. ಫಸ್ಟ್ನೇ ಸಲ 2022ರಲ್ಲಿ ಸೆಮಿಫೈನಲ್ಗೆ ಕೂಡ ಬಂದಿದ್ರು. ಅವಾಗ ಇಂಗ್ಲೆಂಡ್ 10 ವಿಕೆಟ್ ಇಂದ ವಿನ್ ಕೂಡ ಆಗಿತ್ತು. ಅದಾದ್ಮೇಲೆ 2024ರಲ್ಲಿ ಮತ್ತೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಮ್ಯಾಚ್ ಕೂಡ ಆಗಿತ್ತು. ಅವಾಗ ನಮ್ಮ ಇಂಡಿಯಾ 68 ರನ್ನಿಂದ ವಿನ್ ಕೂಡ ಆಗಿತ್ತು. ಒಂದ್ಸಲಿ 2022ರಲ್ಲಿ ಅವ್ರು ವಿನ್ ಆಗಿದ್ರು. 2024ರಲ್ಲಿ 68 ರನ್ನಿಂದ ನಮ್ಮ ಇಂಡಿಯಾದವರಲ್ಲಿ ವಿನ್ ಕೂಡ ಆಗಿದ್ರು. ಈಗ ಮತ್ತೆ ಅದೇ ಸೈಡು ಕಂಟಿನ್ಯೂ ಕೂಡ ಆಗ್ತದೆ. 2026ರಲ್ಲಿ ಮತ್ತೆ ಮುಖಾಮುಖಿ ಕೂಡ ಆಗಿರುವಂಥದ್ದು. ಸಾಮಾನ್ಯ ಅಂತೂ ಇರೋದಿಲ್ಲ, ಅದೊಂದು ಮ್ಯಾಚ್ ಒಂಥರ ಟಫ್ ಕೂಡ ಇರುತ್ತೆ. ಲಾಸ್ಟ್ ಮ್ಯಾಚು ಅಂದರೆ ಲಾಸ್ಟ್ 2 ವರ್ಷದಿಂದ ನಮ್ಮನ್ನು ಸೋಲ್ಸಿದ್ರ, ಬನ್ನಿ ಈಗ ಮತ್ತೆ ನಾವು ಸೋಲ್ಸ್ತೀವಿ ಅಂತ ಅವರೊಂದು ಕಡೆ ಆದರೆ, ಇಲ್ಲ ನಾವು ಈ ಸಲ ಹೊಡಿತೀವಿ, ನಮಗೂ ಕೂಡ ಕಪ್ ಬೇಕು, ನಾವು ಹೊಡ್ಕೊಂಡು ಹೋಗ್ತೀವಿ, ಫೈನಲ್ಗೆ ಎಂಟ್ರಿ ಆಗ್ತೀವಿ ಅಂತ ಇಂಡಿಯಾದವ್ರು ಕೂಡ ಈ ಸಲ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಮ್ಯಾಚ್ ಒಂಥರ ಟಫ್ ಕೂಡ ಇರುವಂಥದ್ದು ಈ ಸಲ. ಮತ್ತೆ ಮಾರ್ಚ್ 5ನೇ ತಾರೀಕು ಒಂದು ಬಿಗ್ ಸ್ಕೋರ್ ಮ್ಯಾಚ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಏನಕ್ಕೆ 2 ಕಡೆ ಬಿಗ್ ಹಿಟರ್ಸ್ ಹಂಗೆ ಇದ್ದಾರೆ. ಆ ಕಡೆಯಿಂದ ಸುಮಾರು 7ನೇ ಲೈನಪ್ ತನಕ ಬ್ಯಾಟ್ಸ್ಮನ್ಸ್ಗಳು ಕೂಡ ಇರುವಂಥದ್ದು. ಯಾರು ಬೆತ್ತಲ್ ಆಗಿರ್ಬೋದು, ಬಟ್ಲರ್ ಆಗಿರ್ಬೋದು, ಬ್ರೂಕು, ಅದಾದ್ಮೇಲೆ ಬ್ಯಾಂಟನ್, ವಿಲ್ ಜಾಕ್ಸು, RCB ಪ್ಲೇಯರು,
ಸೊ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ ವಿಲ್ ಜಾಕ್ಸ್. ಲಾಸ್ಟ್ ಮ್ಯಾಚ್ ಹೇಗೆ ಆಡಿದಾರೆ ಅಂತ ನೀವೇ ನೋಡಿದೀರಾ. ಅದಾದ್ಮೇಲೆ ಇಂಡಿಯನ್ ಬ್ಯಾಟಿಂಗ್ ಲೈನಪ್ ಕೂಡ ಅಷ್ಟೇ ಚೆನ್ನಾಗಿದೆ, ಬಟ್ ರೀಸೆಂಟ್ ಗೆ ಸ್ವಲ್ಪ ಫಾರ್ಮ್ ಅನ್ನ ಕಳ್ಕೊಳ್ತಿದ್ದಾರೆ. ಅದನ್ನ ಕಮ್ ಬ್ಯಾಕ್ ಮಾಡಿಬಿಟ್ರು ಅಂದ್ರೆ ಇಶಾನ್ ಕಿಶನ್ ಆಗಿರ್ಬೋದು, ಸಂಜು ಸ್ಯಾಮ್ಸನ್, ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು. ಸೊ ನಮ್ದು ಕೂಡ ಬ್ಯಾಟಿಂಗ್ ಲೈನಪ್ ತುಂಬಾ ಚೆನ್ನಾಗಿದೆ, ವೀಕ್ ಅಂತ ಯಾವುದೇ ಕಾರಣಕ್ಕೂ ಹೇಳಂಗಿಲ್ಲ. ಹಾಗಾಗಿ ಹೇಳಿದ್ದು ಒಂದು ಬಿಗ್ ಹಿಟ್ಟಿಂಗ್ ಮ್ಯಾಚ್ ಆಗುತ್ತೆ ಅಂತ. ಆಕ್ಚುಲಿ ಈ ಪಿಚ್ ಅಲ್ಲಿ ಏನೇ ಅಂದ್ರೂ ಕೂಡ 190+ ಕಾಮನ್ ಆಗಿ ಬಂದೇ ಬರುತ್ತೆ. ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ 190+ ಬಂದೇ ಬರುತ್ತೆ. ಇನ್ನು ನಾಳೆ T20 ವರ್ಲ್ಡ್ ಕಪ್ನ ನಾಡ್ದು T20 ವರ್ಲ್ಡ್ ಕಪ್ನ ಸೆಮಿಫೈನಲ್ ನಡೀತಿರುವಂತದ್ದು 190+ ಬಂದೇ ಬರುತ್ತಲ್ಲ ಗುರು. ಮತ್ತೆ ಈ ಪಿಚ್ ಅಲ್ಲಿ ಬೌಲರ್ಸ್ಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ ಸ್ಟಾರ್ಟಿಂಗು ಪೇಸರ್ಸ್ಗೆ ಹೆಲ್ಪ್ ಕೂಡ ಸಿಗುತ್ತೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಮಿಡಲ್ ಓವರ್ಸ್ ಅಲ್ಲಿ ಸ್ಪಿನ್ನರ್ಸ್ಗೆ ಹೆಲ್ಪ್ ಕೂಡ ಆಗುತ್ತೆ. ಈ ಗ್ಯಾಪ್ ಅಲ್ಲಿ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಇಲ್ಲ ಅಕ್ಷರ್ ಪಟೇಲ್ ಆಡ್ಸಿದ್ರು ಅಂದ್ರೆ ವಿಕೆಟ್ ಅನ್ನ ಎತ್ಕೊಂಡ್ರೆ ಯಾರ್ದು ಜೋಸ್ ಬಟ್ಲರ್ ಆಗಿರ್ಬೋದು, ಬ್ರೂಕ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಇವ್ರು ವಿಕೆಟ್ ಅನ್ನ ಎತ್ಕೊಂಡ್ಬಿಟ್ರು ಅಂದ್ರೆ ಸ್ವಲ್ಪ ಇಂಡಿಯನ್ ಟೀಮಿಗೆ ಅಲ್ಲಿ ಈಸಿ ಕೂಡ ಆಗುತ್ತೆ, ರನ್ನ ಕಂಟ್ರೋಲ್ ಕೂಡ ಮಾಡ್ಕೊಬಹುದು. ಇನ್ ಕೇಸ್ ಮಿಡಲ್ ಓವರ್ಸ್ ಅಲ್ಲಿ ಇವರು ಸ್ಪಿನ್ನರ್ಸ್ ಅಲ್ಲಿ ಫೇಲ್ ಆಗಿಬಿಟ್ರು ಅಂದ್ರೆ ಬರ್ದಿಟ್ಕೊಳ್ಳಿ, ಅವರು ರೆಡಿ ಇರ್ತಾರೆ ಚೆಚ್ಚಕ್ಕೆ. ಇಂಗ್ಲೆಂಡ್ ಅವರು ಗೊತ್ತಲ್ಲ, ಮ್ಯಾಚಸ್ ಅನ್ನ ನೋಡಿದ್ರಲ್ಲ ಯಾವ ತರ ಚೆಚ್ ಬಿಡ್ತಾರೆ ಅಂತ. ಅದಾದ್ಮೇಲೆ ಇಂಗ್ಲೆಂಡ್ ನ ಬೌಲಿಂಗ್ ಕೂಡ ಅಷ್ಟೇ ಅದೇ ರೀತಿ ಇದೆ. ಜೋಫ್ರಾ ಆರ್ಕರ್ ಆಗಿರ್ಬೋದು, ಆದಿಲ್ ರಶೀದ್ ಟಾಪ್ ನಾಚ್ ಬೌಲಿಂಗ್ ಕೂಡ ಮಾಡ್ತಾರೆ. ಅವರ ಬೌಲಿಂಗ್ ಕೂಡ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಸ್ ಗಳು ತುಂಬಾ ಸ್ಟ್ರಗಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ ಕೇಸ್ ಸ್ಟ್ರಗಲ್ ಮಾಡಿದ್ರೆ ತುಂಬ ಕಷ್ಟ ಆಗ್ಬಿಟ್ಟಿದ್ರು. ವೆಸ್ಟ್ ಇಂಡೀಸ್ ಏನು ಅದಕ್ಕಿಂತ ಟಾಪ್ ಕ್ಲಾಸ್ ಬೌಲರ್ಸ್ ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಇರುವಂತದ್ದು. ರೆಹಾನ್ ಅಹಮದ್ ನೋಡಿದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಹುಚ್ಚುನೆ ಹೊಡೆದಂಗೆ ಹೊಡೆದು ಅದಾದ್ಮೇಲೆ 2 ವಿಕೆಟ್ ಅನ್ನ ಬೇರೆ ತಗೊಂಡಿದ್ದಾನೆ, ಅದು ಬೇರೆ ಪ್ಲಸ್ ಪಾಯಿಂಟ್. ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾನೆ ಮನುಷ್ಯ. ಸೊ ಇವ್ರನ್ನೆಲ್ಲ ಮಟ್ಟ ಹಾಕ್ಬೇಕು ಅಂದ್ರೆ ನಮ್ಮ ಇಂಡಿಯನ್ ಟೀಮ್ ಬೌಲಿಂಗ್ ಅಲ್ಲಿ ಕೂಡ ಅದೇ ರೀತಿ ಕಂಬ್ಯಾಕ್ ಅನ್ನ ಕೂಡ ಮಾಡಬೇಕು, ಮತ್ತೆ ಬ್ಯಾಟಿಂಗ್ ಅಲ್ಲೂ ಕೂಡ ಅಷ್ಟೇ ಅದೇ ರೀತಿ ಕಂಬ್ಯಾಕ್ ಮಾಡ್ತು ಅಂದ್ರೆ ಒಂದ್ ಕಡೆ ಪ್ಲಸ್ ಆಗುತ್ತೆ. ಎಲ್ಲಾದ್ರೂ ಸ್ವಲ್ಪ ಎಡವಿದ್ರು ಅಂದ್ರೂ ಕೂಡ ಅಷ್ಟೇ ಇಂಗ್ಲೆಂಡ್ ಒಂದೇ ಒಂದು ಸಣ್ಣ ಮೈನಸ್ ಪಾಯಿಂಟ್ ಕೂಡ ಸಿಕ್ಕಿದ್ರು ಸಾಕು ಇಂಗ್ಲೆಂಡ್ ಅವರಿಗೆ ಫುಲ್ ನುಂಗು ಬಿಡ್ತಾರೆ ಹಂಗೆ. ಮತ್ತೆ ಈ ಪಿಚ್ ಒಂಥರ ಬ್ಯಾಲೆನ್ಸ್ ಆಗಿರುವಂತದ್ದು. ಬ್ಯಾಟಿಂಗ್ ಫಸ್ಟ್ ಮಾಡಿದವರು ಇದುವರೆಗೂ 4 ಸಲ ಅಂದ್ರೆ T20 ಹೇಳ್ತಾ ಇದೀನಿ, ಬ್ಯಾಟಿಂಗ್ ಫಸ್ಟ್ ಮಾಡಿದವರು 4 ಸಲ ವಿನ್ ಕೂಡ ಆಗಿದ್ದಾರೆ. ಬ್ಯಾಟಿಂಗ್ ಸೆಕೆಂಡ್ ಮಾಡಿದವರು ಅಂದ್ರೆ ಚೇಸಿಂಗ್ ಅನ್ನ ಮಾಡಿದವರು ಇಲ್ಲಿ 5 ಸಲ ವಿನ್ ಕೂಡ ಆಗಿರುವಂತದ್ದು. ಹಾಗಾಗಿ ನಾಳೆ ಚೇಸಿಂಗ್ ಅನ್ನ ಮಾಡಿದ್ರೆ ಒಂದ್ ಕಡೆ ಬೆಸ್ಟ್ ಆಗ್ಬೋದು ಅನ್ಸುತ್ತೆ. ಏನಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಬ್ಯಾಟಿಂಗ್ ಸ್ವಲ್ಪ ಈಸಿ ಕೂಡ ಆಗುತ್ತೆ, ಮತ್ತೆ ಬೌಲಿಂಗ್ ಮಾಡಕ್ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಟೀಮ್ ಇಂಡಿಯಾ ಟಾಸ್ ಅನ್ನ ಬಿಟ್ಟು ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಇನ್ನೊಂದು ಕಡೆ ಪ್ಲೇಸ್ ಕೂಡ ಆಗುವಂಥದ್ದು. ಮತ್ತೆ ಇನ್ನೊಂದೇನು ಅಂದ್ರೆ ಇಂಡಿಯನ್ ವಾಂಖೇಡೆ ಸ್ಟೇಡಿಯಂ ಸೂರ್ಯಕುಮಾರ್ ಯಾದವ್ನ ತವರು ಮನೆ ಕೂಡ ಆಗಿರುವಂಥದ್ದು. ಹಾಗಾಗಿ ವೆಲ್ ನಾನ್ ಬ್ಯಾಟರ್ ಕೂಡ ಆಗಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕೂಡ ತಿಳ್ಕೊಂಡಿರ್ತಾರೆ, ಯಾವ ತರ ಆಡಿದ್ರೆ ಹೆಂಗೆ ಬಾಲ್ ಸಿಗುತ್ತೆ ಏನೋ ಅಂತ. ಸೊ ಅವ್ರಿಗೆ ಒಂದ್ ಕಡೆ ಪ್ಲೇಸ್ ಕೂಡ ಆಗ್ಬೋದು. ಸೊ ಏನ್ ಅನ್ಸುತ್ತೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಯಾವ ಟೀಮ್ ಹೊಡಿಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಕಾಮೆಂಟ್ ಹಾಕಿ, ನಾನು ಏನು ಹೇಳಕ್ ಹೋಗೋದಿಲ್ಲ, ನೀವು ಏನ್ ಕಮೆಂಟ್ ಮಾಡ್ತೀರಾ ಅದೇ ಫೈನಲ್. ಸೊ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕಡೆ ನೋಡ್ತಾ ಇರಬೇಕು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಹಾಗೆ ಲೈಕ್ ಹಾಕಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.